ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಸಂಗ್ಯಾಬಾಳ್ಯ ಅರ್ಥಾತ್ ಗಂಗಾ ಪ್ರಹಸನ ಅನ್ನುವಂಥ ಈ ಒಂದು ಸನ್ನಾಟವನ್ನು ವಾಚನ ಮಾಡ್ತಾಯಿದ್ದೀನಿ. ಜೀವನದ ಗೆಳೆಯರ ಅಂತ ಸಂಗ್ಯಾಬಾಳ್ಯ ಪರಸ್ಪರ ಅವರು ಒಂದು ಅರಗಳಿ ಕೂಡ ಇರಲಾರದವರು 3 ದಿನಗಳ ಆದರೂ ಕೂಡ ಒಬ್ಬರಿಗೊಬ್ಬರು ಭೇಟಿ ಆಗೋದಕ್ಕಾಗಿ ಬಹಳ ಆತುರದಿಂದ ಬಂದು ಒಬ್ಬರು ಪರಸ್ಪರನ ಒಬ್ಬರನ್ನು ಅಪ್ಪಿಕೊಂಡು ಬಹಳ ಒಂದು ಪ್ರೀತಿಯಿಂದ ಮಾತುಗಳನ್ನಾಡುತ್ತೇವೆ. ಆಗ ಬಾಳನ ಮಾತು ಹೇಳಿದರೆ ಸಂಜ್ಞಾನ ಒಂದು ಮಾತು ಹೇಳ್ತಾನೆ, ಬಾರು ಬಾಳನ್ನ ಗೆಳೆಯ ಮಾರಿ ಕಾಣದೆ ನಾನು ಅರಗಳಿ ಇರಲಾರನು ಅಂದಾಗ, ಏನಪ್ಪ ಗೆಳೆಯ ನಿನ್ನಂಗೆ ನಮ್ಮದು ಅಂತ ಹೇಳಿ ಆವಾಗ ಸಂಜ್ಞಾ, ಗೆಳೆಯ ಬಾಳನ್ನ ಯಾವ ಜನ್ಮದ ಸುಕೃತ ಪುಣ್ಯದ ಫಲಾನೋ ನಿಮ್ಮಿಬ್ಬರು ಗೆಳೆತನ ಕೂಡೈತಿ, ನಿನ್ನ ಬಿಟ್ಟು ಒಂದು ಅರಗಳಿ ಕೂಡ ನಾನು ಇರಲಾರನಪ್ಪ. ಅಂಥದ್ರೊಳಗೆ ಇಂದಿಗೆ 3 ದಿವಸ ಆಯ್ತು ನಿನ್ನ ಭೇಟಿ ನನಗೆಲ್ಲ, ನಾನೇ ಭೇಟಿ ನಿನಗೆಲ್ಲ. ನೀನು ಕಾಣಿಸದೇ ಇರಲಿಕ್ಕೆ ಏನು ಕಾರಣ ಗೆಳೆಯ? ಎಲ್ಲಿ ಹೋಗಿದ್ದಿ? ಏನಾಗಿತ್ತು ನನಗೆ? ಯಾಕೆ ಬರಲಿಲ್ಲ ನಾನು ಕೂಡ? ನೋಡು ಸಂಗಣ್ಣ, ನೀನು ಶ್ರೀಮಂತ ಇದೀಪ, ಸಾಕಷ್ಟು ನಿಮ್ಮ ಹಿಂದಿನ ಹಿರಿಯರು ಗಳಿಸಿಟ್ಟಿದ್ದಾರೆ. ನಾನು ಬಡವ ಮನುಷ್ಯ, ಹೊಟ್ಟೆ ತುಂಬ್ಕೋಬೇಕಾದ್ರೆ ಅರ್ಪಾವು ಗಿರ್ಪಾವು ಕಾಳಿನ ಆಸಕ್ಕೆ ದುಡ್ಯಾಕೆ ಹೋಗ್ಬೇಕಾಕತಿ. ಹಿಂಗೆ ದುಡಿಯಾಕಂತೇಳಿ ಹೋದ 2-3 ದಿವಸ ಆ ಕಡೆ ಹೋಗಿದ್ನಿ. ಹೀಗಾಗಿ ನಿನ್ನ ಭೇಟಿ ಆಗಲಿಲ್ಲಪ್ಪ ಗೆಳೆಯ. ಮತ್ತೇನಿಲ್ಲ, ನೀ ಎಷ್ಟಾದರೂ ಸಾವುಕಾರ, ನಾ ಬಡವ. ಏನೋ ಗೆಳೆಯ ಭಾಳ ನಾನು ಏನಂತ ಮಾತಾಡ್ತೀನಿ? ಬಡತನ ಸಿರಿತನ ಯಾವ ಸ್ಥಿರವಾದಲ್ಲೋಪ. ನಿನಗೆ ಬಡತನ ಇರಲಿ ಏನೇ ಇರಲಿ, ನೀನು ನನ್ನ ಜೀವದ ಗೆಳೆಯ. ಆ ಬಡತನ ನನಗೆ 2 ದಿವಸ ಇರಲಿಲ್ಲ, ಈಗ ಮತ್ತೇನ ಗೆಳೆಯ? ಹಂಗಲ್ಲ ಸಂಗಣ್ಣ, ಇಷ್ಟು ದಿವಸ ನಾನು ಒಬ್ಬನೇ ಇದ್ನಿ, ನಾನು ಏನು ಕೂಡಿರ್ತಿದ್ವು. ಈಗ ಮನ್ಯಾಗ ನನ್ನ ಹೆಂಡತಿ ಮಕ್ಕಳು ಕುಟುಂಬ ಜಾಸ್ತಿ ಆಗೈತಿ, ಅದಕ್ಕಾಗಿ ಹೊರಗೆ ದುಡಿಲೇಬೇಕಪ್ಪ. ನಾನಾದರೂ ದುಡ್ಯಾಕೆ ಹೋಗಿದ್ದು ನೋಡಿ ಗೆಳೆಯ, 2-3 ಸಾತು. ಹಿಂಗನು ಗೆಳೆಯ. ನೋಡು ಬಾಳಣ್ಣ, ಅದಕ್ಕಾಗಿ ನೀ ನಾನು ಭೇಟಿ ಆಗಿಲ್ಲ ಅಂತ ಹೇಳ್ತಿ ಗೆಳೆಯ. ನೋಡಪ್ಪ ಭಾಳನ, ಇಂದಿನಿಂದ ನಿಂದ ಮತ್ತು ನಿನ್ನ ಕುಟುಂಬಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾನು ಕೊಟ್ಟು ನಡೆಸ್ತೇನೆ. ಚಿಂತೆ ಮಾಡಬೇಡ ಗೆಳೆಯ, ಕಾಳಜಿ ಮಾಡಬೇಡ. ನಿನ್ನ ಏನಾದರೂ ಏನು ಬೇಕಾತಂತಂದ್ರೆ ನನಗೆ ಹೇಳು. ನಿನಗೆ ಉಣ್ಣಾಕ ತಿನ್ನಾಕ ತೊಡಾಕ ಏನು ಬೇಕಾದೆಲ್ಲ ಕೊಡಿಸ್ತೀನಿ. ನನ್ನ ಜೀವದ ಗೆಳೆಯ ಅಂದ ಮ್ಯಾಲೆ ಸದಾ ಕಾಲದಲ್ಲಿ ನೀನು ಸುಖವಾಗಿರಬೇಕು. ನಾ ಹೆಂಗಾದ್ರೂ ಹಂಗೆ ನೀನೇ ಇರಬೇಕು ನೋಡಪ್ಪ ರೀ. ನೋಡು ಸಂಗಣ್ಣ, ನಿನ್ನ ಮಾತು ಖರೆ ಐತಿಪ್ಪ. ಗೆಳೆತನ ಅಂತಂದ್ರೆ ಇಷ್ಟು ಪ್ರೀತಿಲೇ ಮಾತಾಡ್ತಿ ಖರೆ ಐತಿ. ಅದು ನೋಡು ಸಂಗಣ್ಣ, ಏನಾದ್ರು ಇವತ್ತು ಕೊಡ್ಬೋದು, ನಾಳೆ ಮತ್ತೆ ಹಂಗಿಸ್ಬೋದು. ಯಾಕೆ? ನಾವು ದುಡ್ದು ಉಂಡ್ರನ್ನ ನಮಗೆ ಪಾಡು, ಆದ್ರೆ ಬೇರೆದವ್ರು ಕೊಟ್ಟದ್ದು ಎಷ್ಟು ದಿವಸ ಆಗ್ತದಪ್ಪ. ನಾನು ನಿನ್ನ ಹಿಂಬಾಲ ಬರೋಲ್ಲ ಗೆಳೆಯ. ಮತ್ತು ನಾನು ಎಲ್ಲಿನೋ ಗೆಳೆಯ ನಿನ್ನ ಹಿಂಬಾಲ ಬರಾಕ. ಸಂಗಣ್ಣ ನಂದು ಬಾಳೆ ಹರಕ ಮುರ್ಕ ಬಾಳೆ ಅರಿವು ಹರಕ ತಿರಕ ಮುರ್ಕ ಕೇಳುವ ಅಲ್ಲಿ ನಾನು ನಿನ್ನ ಕೂಡ ಬರೋದಿಲ್ಲ. ನೀ ಕಾಣಿಸ್ತಿ ಸಾವುಕಾರ ಮಗನಂಗೆ, ನಿನ್ನ ಬೆನ್ನ ಹತ್ತಿ ಬರಲಿ ಹೆಂಗೆ ನಾನು ಗೆಳೆಯ? ಮೈ ಮೇಲೆ ಬಟ್ಟೆ ನೋಡು ಅತಿ ಹರಕದವು, ಒಬ್ಬರು ಸಾಲಂಗಿಲ್ಲ ಗೆಳೆಯ ನಾನು ನಿನ್ನ ಕೂಡ ಬರಾಕ. ಸಾವುಕಾರ ಸಂಖ್ಯಾ ಬಡವ ಬಾಳ್ಯ ಗೆಳೆತನ ಅಂತ ಜನ ನಗ್ಗೇಡೆ ಆಗಬಾರ್ದು. ಈ ಅರಿವಿರಲಿ ಶಾಪುರ ಶಂಕರ್ಗೆ ನಮ್ಮ ಗೆಳೆತನ ಎಂಥದ್ದು ಅನ್ನೋದು. ಆದ್ರೆ ನಾನು ನಿನ್ನ ಕೂಡ ಬರಾಕ ನನಗೆ ಯಾಕೂ ಮನಸ್ಸು ಬರ್ತಾಯಿಲ್ಲ. ನೋಡು ಸಂಗಣ್ಣ, ನೀನು ಆಕಾಶದ್ದಂಗಪ್ಪ, ನಾನು ಕೆಳಗಿನ ಭೂಮಿ ಇದ್ದಂಗೆ. ಆಕಾಶಕ್ಕೆ ಭೂಮಿಗೆ ಎಲ್ಲಿಯಾದರೂ ಒಂದಾಗು ಹೋಲಿಕೆ ಆಕೈತೇನೋ. ನೀನು ಮಕ್ಕಮಲ್ ದೋತ್ರ ಉಟ್ಟದಿ, ಚೈನಾ ಸಿಲ್ಕ್ ಅಂಗಿ ಹಾಕಿದಿ, ಮ್ಯಾಲೆ ಜರದ್ದು ನೋಡು ತಲೆ ಮ್ಯಾಲೆ ರುಂಬಾ ಸುತ್ತಿದಿ, ಗೋಡಂಬಿ ಪಟಕ ಅಷ್ಟು ಚಂದ ಕಾಣತೈತಿ, ಮತ್ತು ಬಂಗಾರ ಸಾಮಾನು ಕೊಳ್ಳ ಹಾಕ್ಕೊಂಡು ಸಾವುಕಾರ ಮಗಪ್ಪ ನೀನು. ನಾನು ನೋಡು ಬಡವ, ಹರಕ್ಕೆ ದೋತೈತಿ, ಅಂಗಿ ಹರಿದೈತಿ, ತಲೆ ಮೇಲೆ ಪೌಡ ಇಲ್ಲ, ಈ ಬಿಸಿಲಾಗ ದುಡಿದು ಹಿಂಗಾಗೈತಿ ಗೆಳೆಯ. ನಾನು ನಿನಗೆ ಕೂಡ ಬಂದ್ರೆ ಸರಿಯಲ್ಲ. ನೀ ಹೋಗಪ್ಪ, ನಿನ್ನ ಹಿಂಬಾಲ ಬರೋಕೆ ನನಗೆ ನಾಚಿಕೆ ಬರ್ತೈತಿ. ನೋಡು ಗೆಳೆಯ ಬಾಳಣ್ಣ, ಹಿಂಗೆ ಮಾತಾಡೋಕೆ ಹೋಗಬೇಡ. ಯಾಕಂದ್ರೆ ನಿನ್ನ ಮನುಷ್ಯನಾಗ ಹಿಂಗೆ ಯಾವಾಗ ಬಡತನ ಕಾಡ್ತೈತಿ ಅಂತಂದಮೇಲೆ ನನ್ನ ಮ್ಯಾಗನ ಈ ಏನದಾವ ಅರಿವಿ, ಕಿಮ್ಮತ್ತಿನ ಅರಿವಿ ನಿನ್ನ ಕೊಡ್ತೇನೆ, ನೀ ಹಾಕೋ. ನಿನ್ನ ಮೈ ಮ್ಯಾಗಿನ ಅರಿವಿ ಕೊಡು, ನಾ ಹಾಕೋತೀನಿ. ಇಬ್ಬರು ಅರಿವಿ ಹಾಕ್ಕೊಂಡು ಹೋಗೋಣ. ನಿನಗಿಂತ ಹೆಚ್ಚಿನ ಏನೈತಿ ಗೆಳೆಯ? ನೋಡಿ ಗೆಳೆಯ, ಗೆಳೆತನದ ಭಾಳ ದೊಡ್ಡದೈತಿ. ಹಂಗಲ್ಲ ಸಂಗಣ್ಣ, ನೀವು ಭಾಳ ದೊಡ್ಡ ಮಾತು ಹೇಳಿಪ್ಪ.
ನಿನ್ನ ಗುಣ ಭಾಳ ದೊಡ್ಡದೈತಿ, ಅದು ನನಗೆ ಗೊತ್ತೈತಿ. ಆದ್ರೆ ನೋಡಿ ಗೆಳೆಯ, ನಿನ್ನ ಮೈ ಮೇಲೆ ಸಾವ್ಕಾರ ಅರಿವಿ ನಾ ತೊಟ್ಕೊಂಡ್ರೆ ನಾ ಏನು ಸಾವ್ಕಾರ ಆಗ್ತೀನಿ ನೀನು? ಹಂಗನ ನನ್ನ ಮೈ ಮೇಲೆ ಬಡತನದ ಅರಿವಿ ನೀ ತೊಟ್ಕೊಂಡ್ರೆ ನೀ ಏನು ಬಡವನಾಗೋದಿಲ್ಲ ಗೆಳೆಯ. ಸಂಗಣ್ಣ, ನಿನ್ನ ಗೆಳೆತನಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲಪ್ಪ. ಗೆಳೆತನ ಇದ್ದರೆ ಹೆಂಗಿರ್ಬೇಕಂದ್ರೆ ಸಂಗ್ಯಾ ಬಾಳೆ ಇದ್ದಂಗೆ ಅಂತೇಳಿ ಮಂದಿ ಮಾತಾಡೋಂಗದೀಪ ನೀನು. ಹಂಗೆ ನನ್ನ ಮೈ ಮೇಲೆ ಬಟ್ಟೆ ನನ್ನ ಮೈ ಮೇಲೆ ಇರಲಿ ಗೆಳೆಯ, ನೀನು ಕೂಡ ಬರ್ತೀನಿ ನಡಿಪ್ಪ. ಅದಂಗಾಯಿತು, ಗೆಳೆತನಕ್ಕೆ ನಾವು ಬೆಲೆ ಕಟ್ಟಕ್ಕೆ ಬರೋಂಗಿಲ್ಲ. ಬಾಳಣ್ಣ, ನಿನ್ನ ಮಾತು ಕೇಳಿ ಭಾಳ ಸಂತೋಷ ಆಯ್ತು ನೋಡು ಗೆಳೆಯ. ಮತ್ತಾದರೂ ಯಾವುದಕ್ಕೂ ಕಾಳಜಿ ಮಾಡ, ನಾವಿಬ್ಬರು ಹೋಗೋಣ ನಡಿ. ಹಾಗಾದ್ರೆ ಹೋಗೋಣ ನಡಿಪ್ಪ. ಎಲ್ಲಿ ಹೋಗೋದು? ಪ್ಯಾಟೆ ಹೋಗೋಣ ನಡಿಗೆಳೆ. ಹೋಗೋನು ಪ್ಯಾಟ್ಯಾಗ, ಮಾರವಾಡ ರಂಗಡ್ಯಾಗ, ನೀನು ಬೆಡಿದು ಕೊಡಿಸ್ತೀನೋ ಗೆಳೆಯ ನಿನಗೆ, ಜರದ ರುಂಬಲ ಕೊಡಿಸ್ತೀನೋ ಬಾಳ ನಿನಗೆ, ಇರಲೆಪ್ಪ ತಲೆ ಮ್ಯಾಲ, ಇರಲೆಪ್ಪ ಜರದ ತುಂಬಲ ತಲೆ ಮ್ಯಾಲ, ನಡಿಗೆಳೆ ಹೋಗುನು ಪ್ಯಾಟ್ಯಾಗ, ಮಾರವಾಡ ರಂಗಡ್ಯಾಗ, ನೀನು ಬೆಡಿದು ಕೊಡಿಸ್ತೀನೋ ಗೆಳೆಯ ನಿನಗೆ, ಮಕಮಲ್ಲ ಅರಿವಿ ಅಂಗಿ ತೋತನ ಮೈ ಮ್ಯಾಲ, ಅದಕ್ಕೇನೋ ಭಾಳ ಕೆಮ್ಮತ್ತ, ನಿನಗಿಂತ ಹೆಚ್ಚಿಂದೇನೋ ನನಗೆ ಅದಕ್ಕೆ, ಯಾತಕ್ಕೇನೋ ಕಡಿಮಿಲ್ಲೋ ಗೆಳೆಯ ನನಗೆ, ಹಾಲು ಹೈನದೊಳಗೆ ಶಂಕರ ಕೊಟ್ಟ ಮರತ್ತಾನೋ ಗೆಳೆಯ ನನಗೆ, ನಡಿಗೆಳೆ ಹೋಗುನು ಪ್ಯಾಟ್ಯಾಗ, ಮಾರವಾಡ ರಂಗಡ್ಯಾಗ, ನೀನು ಬೆಡಿದು ಕೊಡಿಸ್ತೀನೋ ಗೆಳೆಯ ನಿನಗೆ, ಬೆಳ್ಳಿ ಬಂಗಾರ ಕಡಿಮೆಲ್ಲೋ ಗೆಳೆಯ ನನಗೆ, ಮಾಸ್ತತ್ಯವ ಮನೆಯೊಳಗೆ ಶಂಕರ ಕೊಟ್ಟ ಮರತ್ತಾನೋ ಗೆಳೆಯ ನನಗೆ, ನಡಿಗೆಳೆ ಹೋಗುನು ಪ್ಯಾಟ್ಯಾಗ, ಮಾರವಾಡ ಅಂಗಡ್ಯಾಗ, ನೀವೇಡಿದ್ದ ಕೊಡಿಸ್ತೀನೋ ಗೆಳೆಯ ನಿನಗೆ, ದಯವಿರಲಿ ಶೇಪುರ ಶಂಕರಗ, ನಂಬಿಕೊಂಡು ಇರುವೆವನ ಆತನ ಕರುಣೆ ನೋಡಲಿ ನಮ್ಮ ಗೆಳೆತನ, ನಡಿಗೆಳೆ ಹೋಗುನು ಪ್ಯಾಟ್ಯಾಗ, ಮಾರವಾಡ ರಂಗಡ್ಯಾಗ, ನೀ ಬೇಡಿದ್ದ ಕೊಡಿಸ್ತೀನೋ ಗೆಳೆಯ ನಿನಗೆ. ನೋಡಿ ಗೆಳೆಯ, ನನಗೆ ಯಾತ್ಯಾತತ್ತು ಕಡಿಮೆಲ್ಲ, ನೀನು ಕಾಳಜಿ ಮಾಡಬೇಡ. ಈಗಿಂದೀಗಲೇ ಪ್ಯಾಟ್ಯಾಗ ಹೋಗೋಣ, ಮಾರವಾಡ್ಯಾರ ಅಂಗಡಿಗೆ ಹೋಗಿ ನಿನಗೇನು ಬೇಕು ಅದನ್ನ ಕೊಡಿಸ್ತೀನಿ. ನಿನಗೆ ಜರದ ರಂಬಾಲ್ ಕೊಡಿಸ್ತೀನಿ, ಮಕ್ಕಮಲ್ ಅರಿವಿ ಅಂಗಿ ಕೊಡಿಸ್ತೀನಿ, ದೋತ್ರ ಕೊಡಿಸ್ತೀನಿ, ಕೊಳ್ಳಾಗ ನನ್ನಂಗೆ ಚೈನಾ ಕೊಡಿಸ್ತೀನಿ, ಕೈಯಾಗ ನಿನಗೂ ಉಂಗುರ ಕೊಡಿಸ್ತೀನಿ, ಏನು ಬೇಕು ಅದನ್ನ ಕೊಡಿಸ್ತೀನಿ. ಹೋಗೋ ನಡಿ ಗೆಳೆಯ. ಗೆಳೆಯ, ನಿನ್ನ ಮಾತು ಖರೀತಪ್ಪ. ನನಗಂತೂ ನಿನ್ನ ಮಾತು ಕೇಳಿ ಹಂಡೆ ಹಾಲು ಕುಡ್ದಂಗೆ ಆತು ನೋಡಿ ಗೆಳೆಯ. ನೋಡಿ ಗೆಳೆಯ ಬಾಳಣ್ಣ, ಇನ್ನು ನಿನ್ನ ಮೇಲೆ ಇನ್ನು ಯಾತಕ್ಕೂ ಚಿಂತೆ ಮಾಡೋಕ್ಕೆ ಹೋಗಬೇಡ. ನಿನ್ನ ಜವಾಬ್ದಾರಿ ಎಲ್ಲ ನನ್ನಂತ ಹೇಳಿದ್ದೀನಲ್ಲ, ನಿನ್ನ ಮೈ ಮೇಲೆ ಅರಿವಿ ಹರಿದಾವಂತಿ. ಹೌದು ನೋಡಪ್ಪ ಗೆಳೆಯ. ಸಂಗಣ್ಣ, ನಿನ್ನ ಗೌಡ್ರ ಹೊಲಕ್ಕೆ ಹತ್ತಿ ಕಟ್ಟಿಗೆ ಕೀಳಕ್ಕೆ ಹೋಗಿದ್ನಿ, ಕೆಲ್ಸಕ್ಕೆ ಹೋಗಿದ್ನಿ. ಹತ್ತಿ ಕಟ್ಟಿಗೆ ಕೀಳುವಾಗ ಅರಿವಿಗೆ ಹತ್ತಿ ಎಲ್ಲ ಅರಿವಿ ಹರಿದಾವ ನೋಡಪ್ಪ. ಅದಕ್ಕಾಗಿ ಗೆಳೆಯ, ನಾವೀಗ ಎಂಗಲ್ ಪ್ಯಾಟಿಗೆ ಬಂದಿದ್ವಿ. ಅಲ್ಲಿ ನೋಡು, ಮಾರವಾಡಿ ಅಂಗಡಿ ಬಾಗಲ್ ಥರ ಐತೆ ನೋಡು. ಅಲ್ಲಿ ನಮಗೇನು ಬೇಕೋ ಎಲ್ಲ ಅರಿವಿ ಸಿಗ್ತಾವೆ. ನಾವಾದರೂ ಮಾರವಾಡಿಗೆ ಅಂಗಡಿ ಹೋಗಿ ಏನು ಬೇಕಾದನ್ನೇ ಕೊಡಿಸ್ತೀನಿ ಗೆಳೆಯ. ಆದ್ರೆ ನೋಡು ಗೆಳೆಯ, ನೀ ಕೊಡಿಸ್ತೀನಿ ಅಂತ ಕರೆ ನನಗೆ ಯಾಕೋ ವಜ್ಜೆ ಆಗತೈತಪ್ಪ. ಹಂಗೆ ತಿಳಿಬೇಡ ಗೆಳೆಯ. ನಾನಾದರೂ ನೋಡು, ನಿನಗೆ ನೀ ಬೇರೆ ಅಲ್ಲ, ನಾ ಬೇರೆ ಅಂತ ತಿಳ್ಕೊಂಡೇನಿ. ಗೆಳೆತನದೊಳಗೆ ಅಲ್ಲಿ ಮೇಲ ಕೀಳ ಅನ್ನುವಂಥದ್ದು ಇರೋದೇ ಇಲ್ಲ. ಅದಕ್ಕೆ ನೀನೇನು ತಿಳ್ಕೊಬೇಡ. ನಾವಿಬ್ಬರು ಈಗಿಂದೀಗಲೇ ಆ ಮಾರವಾಡ್ಯರ ಅಂಗಡಿಗೆ ಹೋಗೋಣ ನಡಿ ಗೆಳೆಯ. ನೋಡು, ಬೈಲೊಂಗಲ ಪ್ಯಾಟಿ ಎಷ್ಟು ಚಂದ ಐತಿ. ಹೊಂಗಲ ಪ್ಯಾಟಿ ಅಂತಾರೆ, ಇದಕ್ಕೆ ಬೈಲೊಂಗಲ ಪ್ಯಾಟಿನೂ ಅಂತಾರೆ. ನೋಡು, ಇಂಥ ಒಂದು ತಿರುಳುಗನ್ನಡ ಊರು ತಾರೆ ಇದಕ್ಕೆ. ಇಂಥ ಊರಿಗೆ ಹೋಗೋದನ್ನು ನಮ್ಗೆ ಎದದಿ. ನಡಿ ಗೆಳೆಯ ಹೋಗೋಣ, ರಸ್ತೆ ಗಂಟು ಹೋಗೋಣ. ಬಾಳಣ್ಣ ನೋಡು, ಹೋಗೋಣ. ಇಲ್ಲಿ ಅಂಗಡಿ ಎದುರುಗಡೆನೇ ನಾನು ನಿಂತಿರ್ತೀನಿ. ನೀನಾದರೂ ಅರಿವಿ ಅಂಗಡಿ ಒಳಗೆ ಹೋಗಿ ಮಾರವಾಡಿ ಅವರು ಶೆಡ್ಜಿ ಅಂಗಡಿ ಒಳಗೆ ಬಂದಾರೋ ಇಲ್ಲೋ ಸ್ವಲ್ಪ ನೋಡು. ಯಾಕಂದ್ರೆ ಒಮ್ಮೆ ಭಾಳ ಮನುಷ್ಯರ ಭಾಳ ತೆಗೆದಿರ್ತಾರೋ. ನೀನು ಒಳಗೆ ಹೋಗಿ ನೋಡಿ ಅವ್ರು ಬಂದಾರಿಲ್ಲ ನೋಡ್ಕೋ. ಅಂಗಡಿಯಲ್ಲಿ ಅದಾರಿಲ್ಲ ನೋಡ್ಕೊಂಡು ಬಾ ಅಂದ್ರಿ. ಆಯ್ತು ಬಿಡ್ರಪ್ಪ, ಯಾಕೆ ಒಲ್ಪ ಗೆಳೆಯ. ನೋಡು, ನೀ ಇಷ್ಟೆಲ್ಲ ಮಾಡ್ತೆ ಅಂದಮೇಲೆ ನಾನು ನಿನ್ನ ಮಾತು ಕೇಳಬೇಕಾಕತಿ. ಗೆಳೆತನ ಅಂದ್ರೆ ಹಿಂಗೆ ನೋಡು ಗೆಳೆಯ, ನಿನ್ನ ಆಚಪಾಚಿಗೆ ನಾ ಆಗಬೇಕು, ನನ್ನ ಆಚಪಾಚಿಗೆ ನೀ ಆಗಬೇಕು. ಗೆಳೆತನ ಅನ್ನೋದು ಅದಕ್ಕೆ ಋಣಾನ ಬಂದ ಅಂತದಪ್ಪ. ಯಾರ್ಯಾರ್ದು ಋಣ ಕೂಡ್ತೈತಿ ಅವರವರು ಗೆಳೆಯರಾಗಿರ್ತಾರೆ.
ಆದರೆ ನಿನ್ನಂಥ ಗೆಳೆಯ ಸಿಗೋದು ಅಪರೂಪ ನೋಡಿ ಗೆಳೆಯ. ನೋಡಿ ನನ್ನಂಥ ಬಡವನ ಬಡ ಬ್ರಾಹ್ಮಣ ಮನುಷ್ಯನ ಊಟಕ್ಕೂ ಗತಿ ಇಲ್ಲ ಅವನು ನಿನಗೆ ಗೆಳೆತನ ಮಾಡಿಕೊಂಡು ನಿನ್ನಂಗನ ಮಾಡಬೇಕಂತೇಳಿ ನಿನ್ನ ಮನಸ್ಸಿನೈತಿ ಭಾಳ ದೊಡ್ಡದೈತಿ. ಆಗ್ಲಿ ಗೆಳೆಯ ನೀ ಇಲ್ಲೇ ನಿಂತಿರು, ನಾಳೆ ಸಿಡ್ಜಿ ಅಂಗಡಿ ತೆಗೆದೈತಿ ಒಳಗೆ ದಾರೋಳಿ ನೋಡ್ಕೊಂಬರ್ತೀನಿ. ಆಗಲಿ ಗೆಳೆಯ ನೀ ಆದರೂ ಹೋಗಿ ಬಾ, ಅದಕ್ಕೆ ಯಾಕೆ ಹೊಲದು ನಾ ಇಲ್ಲೇ ನಿಂತಿರ್ತೇನೆ. ಆಗಲಿ ಗೆಳೆಯ ಹೋಗಿ ಬರ್ರಿ ಅಂತ ಹೋಗಿ ಬರ್ರಿ. ಆಗಲಿ ಗೆಳೆಯ ಯಾಕೆ ಹೊತ್ತು ನೀ ಇಲ್ಲೇ ಕುಂತು ನಾ ಒಳಗೆ ಸಿಡ್ಜಿ ದಾರಿ ನೋಡ್ತೇನೆ. ಆತ್ಮ ಗೆಳೆಯ ನಾ ಇಲ್ಲೇ ನಿಂತಿರ್ತೀನಿ, ಹೋಗಿ ಬಾ. ಅದ್ರೇನ್ರಿ ಸಿಡ್ಜಿ ನೀವು ಅಂಗಡಿಯೊಳಗೆ ಸಂಗೆ ಬಾಳೆ ಬಂದಿದ್ದೇವೆ ಬಾಗಲದೊಳಗೆ. ಅದಿರೇನ್ರಿ ಸಿಡ್ಜಿ ನೀವು ಅಂಗಡಿಯೊಳಗೆ ಸಂಗೆ ಬಾಳೆ ಬಂದಿದ್ದೇವೆ ಬಾಗಿಲದೊಳಗೆ. ವ್ಯಾಪಾರ ಮಾಡಕ್ಕಂತ ಬಂದೀವಿ ಜೋಡಿಲಿ ಅರಿವಿ ಅದಾವು ಅಮ್ಮ ಅಂಗಡಿಯಲ್ಲಿ. ವ್ಯಾಪಾರ ಮಾಡಕ್ಕಂತ ಬಂದೀವಿ ಜೋಡಿಲಿ ಅರಿವಿ ಯಾವ ಅದಾವು ನಿಮ್ಮ ಅಂಗಡಿಯಲ್ಲಿ. ಮುತ್ತು ಮಾಣಿಕ್ಯ ರತ್ನ ಖರೀದಿ ಮಾಡವ್ರು ನಾವು, ಯೋಗಿ ಇದ್ರೆ ಮಾತ್ರ ಬೆಲೆ ಕೊಡವ್ರು ನಾವು. ಅದೇನ್ರಿ ಸಂಗಡಿ ನೀವು ಅಂಗಡಿ ಒಳಗೆ ಸಂಗೆ ಬಾಳೆ ಬಂದಿದ್ದೇವಿ ಬಾಗಿಲದೊಳಗೆ. ಸಂಗೆ ಬಾಳೆ ಜೋಡಿ ಅಂತ ಲೋಕೆಲ್ಲ ಮಾತಾಡ್ತೈತಿ ಪೂರ ಶಂಕರನ ದಯದಿಂದ. ಸಂಗೆ ಬಾಳೆ ಜೋಡಿ ಅಂತ ಮಾತಾಡ್ತೀವಿ ಶಾಪುರ ಶಂಕರನ ದಯದಿಂದ. ಅದಿರೇನ್ರಿ ಸೇಡ್ಜಿ ನೀವು ಅಂಗಡಿ ಒಳಗೆ ಸಂಗೆ ಬಾಳೆ ಬಂದಿದ್ದೇವಿ ಬಾಗಿಲೊಳಗೆ. ಸಂಗೆ ಬಾಳೆ ಬಂದಿದ್ದೇವಿ ಬಾಗಿಲದೊಳಗೆ. ಸಂಗೆ ಬಾಳೆ ಬಂದಿದ್ದೇವಿ ಬಾಗಿಲದೊಳಗೆ.